ಅಪ್ಪ ಈ ಕಾರ್ ಡಬರು ಅಯ್ಯೋ 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 ಹೇಯ್ ಅವನವನು ಏನು ಕಣ್ಮುಸ್ಕೊಂಡು ಗಾಡಿ ಓಡಿಸ್ತಿದ್ಯಾ ಏಕೆ ಕಡೆ ನೋಡು ನೋಡು ಏಯ್ ಮರ್ಯಾದೆ ಕೊಟ್ಟು ಮಾತಾಡ್ರಿ ಏನ್ ಬೆಳಿಗ್ಗೆ ಬೆಳಿಗ್ಗೆ ಕುಡ್ಕೊಂಡು ಗಾಡಿ ಓಡಿಸ್ತಾ ಇದ್ದೀರಾ ಏನ ನಾನು ಕುಡ್ಕೊಂಡು ಗಾಡಿ ಓಡಿಸ್ತೀನಿ ನಮ್ಮಪ್ಪ ನೀರು ಕುಡಿದ್ರೆ ವೇಸ್ಟ್ ಆಗುತ್ತೆ ಅಂತ ಲೆಕ್ಕಾಚಾರ ಮಾಡ್ತಾನೆ ಇನ್ ಎಣ್ಣೆ ಹೊಡಿತಾನ ಏಯ್ ಮುಚ್ಚು ಮುಚ್ಚಬೇ ಮಗ ನಿಸು 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 ಯಾಕೆ ಗುಂಗ್ರು ಏನಾದ್ರು ಬಿದ್ದಾಯ್ತಾ? ಇಲ್ಲ ಕಣ ಒಂದು ನೋಡು ನಾನು ಸರಿಯಾಗಿ ಬಂದಿದ್ದೀನಿ ರಾಂಗ್ ರೂಟೇ ಬಂದಿದ್ದು ನೀನು ಏನ್ ರಾಂಗ್ ರೂಟು ನಾನು ಲೆಫ್ಟ್ ಅಲ್ಲೇ ಇದ್ದೀನಿ ರೈಟ್ ಇಂಡಿಕೇಟರ್ ಆಗಿ ಲೆಫ್ಟ್ ಬಂದಿದ್ದು ನೀವು ಲೇ ಅವ್ರು ನಮ್ಮ ಸತ್ತಿನ ದೊಡ್ಡಪ್ಪ ಅಲ್ವೇನೋ? ಹ್ಞೂ ಮಗ ಅಮೂಲ್ ಬೇಬಿ ಜೊತೆ ಜಗಳ ಆಡ್ತವ್ರೆ ಹತ್ತೇರಿಕೆ ನಾವು ನೋಡಿದ್ರೆ ಸತ್ಯನು ಅಮೂಲ್ ಬೇಬಿನ ಒಂದ್ ಮಾಡಕ್ ಒದ್ದಾಡ್ತಾ ಇದೀವಿ. ಇವ್ರು ನೋಡಿದ್ರೆ ಮುಂದೆ ಮಾವ ಅಳಿ ಆಗೋರು ಈಗ್ಲೇ ಕಿತ್ತಾಡ್ತಾವ್ರೆ. ಬಾ ಮಗ ಹೋಗಿ ಬಿಡ್ಸೋಣ ಸತಿನ್ ದೊಡ್ಡಪ್ಪನ ಹತ್ರ ಹೋಗಿ ಅಮೂಲ್ ಬೇಬಿ ಸತಿನ್ ಫ್ರೆಂಡು ಅಂತ ಹೇಳೋಣ ಲೇ ಹಂಗೇನಾದ್ರು ಹೇಳಿದ್ರೆ ಈ ಅಪ್ಪ ಸತ್ತಿನ ಮೇಲಿರೋ ಕೋಪನು ಅಮೂಲ್ ಬೇಬಿ ಮೇಲೆ ತಿರ್ಸ್ಕೊಂಡ್ಬಿಡ್ತಾನೆ. ಅವಾಗ ಜಗಳ ಹೋಗಿ ಹೊಡೆದಾಟ ಆಗತ್ತಷ್ಟೇ. ಹೌದಲ್ವಾ ಹಿಂಗ್ ಮಾಡೋಣ ಅಮೂಲ್ ಬೇಬಿ ಹತ್ರ ಹೋಗಿ ಅವರು ಸತಿನ್ ದೊಡ್ಡಪ್ಪ ಅಂತ ಹೇಳೋಣ ಆವಾಗ ಅವನು ಅರ್ಥ ಮಾಡ್ಕೊಂಡು ಜಗಳ ನಿಲ್ಲಿಸ್ತಾನೆ. ಹಾ ಹಿಂಗ್ ಮಾಡೋಣ. ಗಾಡಿ ಎತ್ತು ಜಾಸ್ತಿ ಮಾತಾಡೋಣ ನೀನು ಗಾಡಿಗೆ ಏನು ಡ್ಯಾಮೇಜ್ ಆಗಿದ್ಯೋ ದಂಡ ಕಟ್ಬಿಟ್ಟು ಹೋಗ್ತಾ ಇರೋ ಏನ್ ಡ್ಯಾಮೇಜು ನಿಮ್ ಗಾಡಿಗಿಂತ ನನ್ ಗಾಡಿಗೆ ಜಾಸ್ತಿ ಡ್ಯಾಮೇಜ್ ಆಗಿದೆ. ಅದ್ ನಿನ್ ಕರ್ಮ ಡ್ರೈವಿಂಗ್ ಬರ್ತಲೆ ಗಾಡಿನ ರೋಡ್ ಇತ್ತಂದ್ರೆ ಇನ್ನೇನಾಗುತ್ತೆ. ಹಲೋ ನನಗ್ ಡ್ರೈವಿಂಗ್ ಬರಲ್ವಾ? ಹೈಸ್ಕೂಲ್ ಇಂದ ನಾನು ಕಾರ್ ಓಡಿಸ್ತಾ ಇದ್ದೀನಿ. ಅಪ್ಪ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ಇರೋದು ನಿನ್ನ ಹತ್ರ. ನೀನಿನ್ನು ಎಲ್ ಬೋರ್ಡು ಮೂರು ಸಲ ಡಿ ಎಲ್ ಟೆಸ್ಟ್ ಫೇಲ್ ಆಗಿದೆಯಾ. 10th ಫೇಲು ನೀ ಡಿ ಎಲ್ ಫೇಲು. ನಿನ್ ಗಾಡಿ ಸ್ಟಾರ್ಟ್ ಆಗೋವಷ್ಟ್ರಲ್ಲೇ ಅಲ್ಲಿ ಫೈಟಿಂಗ್ ಸ್ಟಾರ್ಟ್ ಆಗತ್ತೆ. ಲೈ ನಾನೇನೋ ಮಾಡ್ಲಿ ಕಿಕ್ ಕರಿದಿದ್ರೆ ಅಟ್ಲೀಸ್ಟ್ ಕಿಕ್ ಕೊಡ್ ಸ್ಟಾರ್ಟ್ ಮಾಡ್ತಿದ್ದೆ. ಇದು ನೋಡಿದ್ರೆ ಸೆಲ್ಫೇ ತಗೋತಾ ಇಲ್ಲ. ನಿನ್ ಗಾಡಿ ಕಿಕ್ಕಿಲ್ಲ ಅಲ್ಲಂತೂ ಕನ್ಫರ್ಮ್ ಆಗಿ ಕಿಕ್ ಬೀಳೋದು ಗ್ಯಾರಂಟಿ. ನೋಡಯ್ಯ ದೊಡ್ಡ ಮನುಷ್ಯ ನನ್ನ ಕಾರ್ಗಾಗಿರೋ ಡ್ಯಾಮೇಜ್ಗೆ ದುಡ್ಡು ಕಟ್ಕೊಟ್ರೆ ಬಿಡ್ತೀನಿ ಇಲ್ಲ ಅಂದ್ರೆ ನಿಮ್ ಏಯ್ ಕೊಡಲ್ಲ ಕಣ್ರಿ ಏನ್ ಮಾಡ್ಕೋತಿರೋ ಮಾಡ್ಕೊಳ್ಳಿ. ನಿಮ್ದೇ ತಪ್ಪಿಟ್ಕೊಂಡು ಬಂದ್ ನಂಗೆ ಆವಾಜ್ ಹಾಕ್ಬಿಟ್ರೆ ಎದ್ಕೊಂಡ್ಬಿಡ್ತೀವಾ? ಈ ಏರಿಯಾ ನನ್ಗೇನು ಹೊಸದಲ್ಲ. ಈ ಏರಿಯಾಗೆ ನಾನು ಹಳ್ಬಾನೆ. ಈ ಏರಿಯಾದಲ್ಲಿ ಹವಾ ಮೇಂಟೈನ್ ಮಾಡೋ ನೆಟ್ವರ್ಕು ನನಗೂ ಇದೆ. ಏನ್ ನೆಟ್ವರ್ಕು ಯಾರು ಬರ್ತಾರೆ ಬರ್ಲಿ. ಸುಪ್ರೀಂ ಕೋರ್ಟ್ ಜಡ್ಜ್ ಬಂದ್ರು ಬಿಡೋದಿಲ್ಲ ತಿಳ್ಕೊ. ಏನ್ ತಿಳ್ಕೊಂಡ್ಬಿಡ್ತ ಅಪ್ಪ ರೈಟಿಗೆ ಇಂಡಿಕೇಟರ್ ಹಾಕ್ಬಿಟ್ಟು ಲೆಫ್ಟಿಗೆ ಬಂದಿದ್ಯಾ ಅಂತ ಜಡ್ಜು ನಿನ್ನ ವಿರುದ್ಧನೇ ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ. ಸೂಪರ್ ಬ್ರದರ್, ನಿಮ್ ತೂಕದ ತಕ್ಕಾಗಿ ಮಾತಾಡಿದ್ರಿ. ಏನ್ ಸರ್ ಇಂಡಿಕೇಟರ್ ಹಾಕಿದ ಕಡೆನೆ ತಾನೇ ಗಾಡಿ ಹೋಗ್ಬೇಕು? ನಾನು ಎಲ್ಲಿಗೋಗ್ಬೇಕು ಅಂತ ಹೇಳೋದಕ್ಕೆ ನೀನ್ ಯಾರಯ್ಯ? ರೈಟ್ ಹೋಗ್ಬೇಕಾಗಿತ್ತು ಇಂಡಿಕೇಟರ್ ಹಾಕ್ದೆ ಆಮೇಲೆ ಲೆಫ್ಟ್ ಅಲ್ಲಿ ಅಂಗಡಿ ಕಾಣಿಸ್ತು ಲೆಫ್ಟ್ ತಗೊಂಡೆ. ಅಲೋ ನನ್ನ ಕಾರ್ಗೆ ನಾನು ಅಂಗಡಿಗೆ ಹೋಗಕ್ಕೆ ನಿನ್ ಪರ್ಮಿಷನ್ ತಗೋಬೇಕಾ? ನಮ್ಮಪ್ಪ ದೇವಸ್ಥಾನಕ್ಕೆ ಅಂತ ಕರ್ಕೊಂಡು ಬಂದು ಅಂಗಡಿ ಅಂತಿದ್ದಾನಲ್ಲ. ಅದು ಅಲ್ಲದೆ ನಾನು ಹ್ಯಾಂಡ್ ಸಿಗ್ನಲ್ ತೋರಿಸಿದ್ದೀನಿ. ಅಪ್ಪ ಲೆಫ್ಟ್ಗೆ ಹೋಗೋದಕ್ಕೆ ಹೆಂಗ್ ತೋರಿಸ್ದೆ? ಸಾಯಿಸ್ಬಿಡ್ತೀನಿ ಮುಚ್ಚಬಾಯಿ. ಏಯ್ ಅವ್ರ ಬಾ ಯಾಕ್ರಿ ಮುಚ್ಚಿಸ್ತೀರಾ? ನಡೀರಿ ಪೊಲೀಸ್ ಸ್ಟೇಷನ್ಗೆ. ಯಾರ್ ಬಾ ಯಾರು ಮುಚ್ಚಿಸ್ತಾರಂತ ನೋಡೇ ಬಿಡೋಣ. ಈ ತರ ರೋಲ್ ಕಾಲ್ ಎಲ್ಲ ನನ್ನ ಹತ್ರ ನಡೆಯಲ್ಲ. ಯಾರಿಗೆ ಹೇಳ್ತಿದ್ದೀಯ ರೋಲ್ ಕಾಲ್ ಅಂತ? ರೋಲ್ ಕಾಲು ದೊಡ್ಡವರು ಅಂತ ಮರ್ಯಾದೆ ಕೊಟ್ಟು ಮಾತಾಡ್ತಾರೆ ಕಾಲರ್ ಹಿಡ್ಕೋತೀರಾ? ಏನಿಂದು? ಮಾ ನನ್ನ ಕಾಲೇಜ್ ಇದೆ ಅಂತ ಹೇಳಿದ್ರು ರಜೆ ಹಾಕ್ಸ್ಕೊಂಡು ಕರ್ಕೊಂಬಂದಿದ್ಯಾ. ಈ ಹಾಳು ಮೂಳು ತರಕ್ಕೆ ನಾನೇ ಬೇಕಿತ್ತಾ? ಈ ಎಲ್ಲ ಸಾಮಾನು ನಾನೇ ಎತ್ಕೊಂಡ್ಬರಕ್ಕಾಗತ್ತೇನೆ? ಸತ್ಯ ಇದ್ದಿದ್ರೆ ಅಮ್ಮ ಸಾಕು. ಸತ್ಯ ಇದ್ದಿದ್ರೆ ಎಲ್ಲ ಕೆಲಸ ಮಾಡ್ತಿದ್ಲು. ನಾನು ದೊಡ್ಡ ವೇಸ್ಟ್ ಅಂತಾನಾ? ನಾನು ಮದುವೆ ಆಗೋದ್ಮೇಲೆ ನೀವಿಬ್ರೆ ಖುಷಿಯಾಗೇ ಇರ್ರಿ ಮನೇಲಿ. ಯಾಕೆ ಹಾಗಂತೀಯ? ಮದುವೆ ಆಗಿ ಹೋದ್ಮೇಲೆ ನಮ್ಮೆಲ್ರಿಗಿಂತ ನೀನೇ ಚೆನ್ನಾಗಿರೋದು. ಅದಕ್ಕೆ ಈಗಲೇ ಟಾರ್ಚರ್ ಕೊಡ್ತೀಯಾ? ಈ ಟಾರ್ಚರ್ ಅಂತ ಯಾಕೆ ಅನ್ಕೋತೀಯ? ಟ್ರೈನಿಂಗು ಅನ್ಕೋ. ಮದುವೆ ಆಗಿ ಗಂಡನ ಮನೆಗೆ ಹೋಗೋ ಪ್ರತಿಯೊಂದು ಹೆಣ್ಮಕ್ಳು ಗಂಡನ ಮನೆ ಹೇಗೆ ನೋಡ್ಕೋಬೇಕಂತ ತಿಳ್ಕೊಂಡಿರ್ಬೇಕು. ಆ ಮನೇಲಿ ಈ ಕೆಲಸನೆಲ್ಲ ಮಾಡಕ್ಕೆ ಕೆಲಸದವ್ರು ಇರ್ತಾರೆ. ಹಾಗಂತ ನಾನು ಈ ಕೆಲಸದವ್ರು ಮಾಡೋ ಕೆಲಸನ ನಾನು ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಾ?
ಒಳ್ಳೆ ಮಾತಾಡ್ ಕೇಳಿದ್ರೆ ಕೇಳಲ್ಲ ಅನ್ಸುತ್ತೆ. ಕೇಳೋ ರೀತಿನಲ್ಲಿ ಕೇಳ್ತಾ ನೀವು ಕಲ್ಪಿಸೋದು. ನಂದೇ ಕೊಳ್ಪಟ್ಟಿ ಹಿಡಿತಾ ನಂದೇ ಕೊಳ್ಪಟ್ಟಿ. ಏಯ್ ತಗಿರಿ ಕೈನ. ಈ ತರ ಗೂಂಡಾಗಿರಿ ಮಾಡಿದ್ರೆ ನಾನು ಹೆದರ್ಕೊಂಡ್ಬಿಡ್ತೀನಾ? ನನ್ಗೂ ರೌಡಿಗಳು ಗೊತ್ತು, ನಾನು ದೊಡ್ಡ ರೌಡಿನೇ. ಒಳ್ಳೆ ಜಗಳ. ನಿಜ ಗಾಡಿ ಡ್ಯಾಮೇಜ್ ಆಗಿರೋದ್ರಲ್ಲೇ ಹೋಗಿರೋದು, ಈಗ ಬಾಡಿನೂ ಡ್ಯಾಮೇಜ್ ಆಗುತ್ತೆ. ನಿಮ್ ತಪ್ಪಕ್ಕೆ ನಾನು ಯಾಕ್ರಿ ಕಾಸು ಕೊಡ್ಬೇಕು? ಸ್ಟೇಷನ್ಗೆ ಹೋಗೋಣ ನಡೀರಿ. ಈ ತರ ವಸೂಲಿ ಆಟ ಎಲ್ಲ ನನ್ನ ಹತ್ರ ನಡೆಯಲ್ಲ. ನಾನು ಎಲ್ಗೂ ಬರೋದಿಲ್ಲ. ವಸೂಲಿ ಮಾಡ್ದಲೆ ನಾನು ಎಲ್ಲಿಂದ ಕದ್ಲಲ್ಲ. ಬೇರೆ ಸ್ಟಾರ್ಟ್ ಆಯ್ತು. ಗಾಡಿ ಇಲ್ಲೇ ಇಟ್ಟು ಬಾ. ಮಗ ಅಲ್ಲಿ ನೋಡು, ಜಾನಕಿ ಅಮ್ಮ ದಿವ್ಯಕ್ಕನು ಬಂದ್ರು. ಇವಾಗ ಟ್ವಿಸ್ಟು ಅಂತಂದ್ರೆ ಮಗ, ಇವಾಗ ಜಗಳ ಬೇರೆ ಲೆವೆಲಲ್ಲೇ ಇರುತ್ತೆ. ಬಾ ಹತ್ರ ಹೋಗಿ ನೋಡೋಣ. ಭಾವ ಏನ್ ಮಾಡ್ತಿದ್ದೀರಾ? ಭಾವ ಬಿಡಿ ಅವ್ರನ್ನ. ತಮಾಷೆ ಮಾಡ್ಕೊಂಡು ಭಾವ ಅವ್ರನ್ನ ಬಿಡಿ. ಬಿಟ್ರೆ ಕಾಸು ನೀನು ಕೊಡ್ತೀರಾ? ವಿಷಯ ಏನು ಅಂತ ಗೊತ್ತಿತ್ತಲ್ಲ, ಮಧ್ಯದಲ್ಲಿ ಬಂದು ಮಾತಾಡೋಣ ನೀನು. ನಿನಗೂ ನಿನ್ನ ಮಗಳಿಗೂ ಬೇರೆ ಕೆಲಸ ಇಲ್ವಾ? ನನ್ನ ವಿಷಯದಲ್ಲಿ ಯಾಕೆ ಮುಗ್ ತೂರ್ಸ್ಕೊಂಡ್ ಬರ್ತೀರಾ? ಹೋಗಿ ಇಲ್ಲಿಂದ ಹೋಗಿ. ಭಾವ ನೀವು ಅವ್ರನ್ನ ಯಾರು ಅನ್ಕೊಂಡಿದ್ದೀರಾ? ಯಾರಾದ್ರೂ ನನಗೇನೋ ಮೊದಲು ಕಾಸು ಪಡಿಲಿ ಇಲ್ಲಿ ಬೇಡ. ಅಯ್ಯೋ ಭಾವ, ಇವರು ನಮ್ಮನೆ ಗಳಿ ಆಗಿ ಬರ್ತಿರೋರು. ಅಮೂಲ್ ಬೇಬಿ ಆಗ್ಲೇ ಆಂಟಿಗೆ ಪರಿಚಯ ಆಗ್ಬಿಟ್ಟವನಲ್ಲ. ಆಂಟಿ ದಿವ್ಯಕ್ಕಂಗೂ ಪರಿಚಯ ಮಾಡ್ಸಿರ್ಬೇಕು, ಅದಕ್ಕೆ ಅವರು ಸ್ಮೈಲ್ ಮಾಡ್ತಾವ್ರೆ. ಇನ್ನೇನ ಮತ್ತೆ ಆಲ್ರೆಡಿ ಅಮೂಲ್ ಬೇಬಿನ ಅಳಿಯ ಅಂತ ಒಪ್ಕೊಳ್ಳೋ ಲೆವೆಲ್ ಕ್ಲೋಸ್ ಆಗ್ಬಿಟ್ಟವ್ರೆ. ನಮ್ಮ ಅಮೂಲ್ ಬೇಬಿಗೂ ಅವರೇ ಸತ್ಯನಮ್ಮ ಅಂತ ಗೊತ್ತಾಗಿರ್ಬೇಕು, ಅದಕ್ಕೆ ಅವ್ರು ಬರ್ತಿದ್ದಂಗೆ ಕೈ ಇಳಿಸ್ಬಿಟ್ಟ. ನಮ್ಮ ಚಿಕ್ಕಮ್ಮನ ಮನೆಗಳು ಯಾಕೆ ಬರ್ತಿರೋದು ನೀವೇನಾ? ನೋಡ್ದ್ಯಾ ಅಂತಮ್ಮ, ಆಂಟಿ ನಮ್ಮ ಹತ್ರ ವಿಚಾರಿಸಕ್ಕೆ ಹೇಳಿ ಆಲ್ರೆಡಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ಅಳಿಯ ಅನ್ನೋ ಲೆವೆಲ್ಗೆ ಮಾತುಕತೆ ಮುಗಿಸ್ಬಿಟ್ಟಿದಾರಲ್ಲೋ. ಹಂಗಿದ್ರೆ ನಾವೇ ಸತ್ಯನ ಹತ್ರ ಮಾತಾಡ್ತಿರೋ ಅಂತ ಆಯ್ತು. ಮಗ, ಅಮೂಲ್ ಬೇಬಿ ಆಲ್ರೆಡಿ ಸತ್ಯ ಅವ್ರ ಅಮ್ಮನ ಹತ್ರ ಅಳಿಯ ಅಂತ ಅನ್ನಿಸ್ಕೊಂಡು ಅಷ್ಟು ಹತ್ರ ಆಗೋನೆ.